ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಲೆದೂರಿದ್ದ ಉದ್ವಿಗ್ನ ಪರಿಸ್ಥಿತಿ ಸ್ವಲ್ಪ ಶಮನಗೊಂಡಿದೆ. ಆದರೆ ಪೂರ್ತಿ ತಿಳಿಯಾಗಿಲ್ಲ. ಪ್ರಧಾನಿಯ ಮಾತು ಕೇಳದ ತಲೆಕೆಟ್ಟ ಸೇನಾಧಿಕಾರಿಗಳೇ ಅಲ್ಲಿರೋದ್ರಿಂದ ಯಾವಾಗ ಬೇಕಿದ್ರೂ ಅವರು ತಲೆಹರಟೆ ಮುಂದುವರಿಸಬಹುದು. ಎರಡು ದೇಶಗಳ ನಡುವೆ ಯುದ್ಧ ನಡೆದ್ರೆ ಪರಮಾಣು ಬಾಂಬ್ ದಾಳಿ ಕೂಡ ನಡೆಸಬಹುದು. ತಿಳಿಯಬೇಕಾದಂಥ ವಿಷಯ ಏನು ಅಂದರೆ, ಈಗಾಗಲೇ ಬ್ರಹ್ಮೋಸ್ ಕ್ಷಿಪಣಿ ಪ್ರಯೋಗವನ್ನ ಪಾಕ್ ಮೇಲೆ ಭಾರತ ಮಾಡಿದೆ. ಈ ಬ್ರಹ್ಮೋಸ್ ಕ್ಷಣಾರ್ಧದಲ್ಲಿ ಪರಮಾಣು ಬಾಂಬನ್ನು ಪಾಕ್ನ ರಾಜಧಾನಿಯೊಳಗೆ ತಂದು ಸುರಿಯಬಲ್ಲದು. ಹಾಗಾದ್ರೆ ಉದಾಹರಣೆಗೆ ಲಾಹೋರ್ ನಗರದ ಮೇಲೆ ನಾವು ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ? ಪರಮಾಣು ಬಾಂಬ್ನ ಸಾಮರ್ಥ್ಯದ ಬಗ್ಗೆ ನೀವು ತಿಳಿದಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದೇ ಒಂದು ಪರಮಾಣು ಬಾಂಬ್ ಇಡೀ ನಗರವನ್ನು ನಾಶ ಮಾಡುತ್ತೆ ಮತ್ತು ಅಲ್ಲಿನ ಜನರನ್ನ ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಲಾಹೋರ್ ನಗರದಲ್ಲಿ ಕೇವಲ ಒಂದು ಪರಮಾಣು ಬಾಂಬ್ ಸ್ಫೋಟಗೊಂಡ್ರೆ ಸಾಕು, ಇಡೀ ಲಾಹೋರ್ ನಗರ ಬೂದಿಯಾಗುತ್ತೆ. ಅಮೆರಿಕದ ಬೋಸ್ಟನ್ ವಿವಿ ಸಂಶೋಧಕರು ಈ ಬಾಂಬ್ ಕುರಿತು ಸಂಶೋಧನಾ ವರದಿಯನ್ನ ಪ್ರಕಟ ಮಾಡಿದ್ರು. ಇದರಲ್ಲಿ 10 ಕಿಲೋಟನ್ ಪರಮಾಣು ಸ್ಫೋಟವಾದರೆ ಆಗುವ ಪರಿಣಾಮವನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ಬಾಂಬ್ನ ಗಾತ್ರ ಹಿರೋಶಿಮಾದ ಮೇಲೆ ಅಮೆರಿಕ ಎಸೆದ ಬಾಂಬ್ನಷ್ಟೇ. ಅದರಲ್ಲಿ 1,50,000 ಜನ ಸತ್ತಿದ್ರು. ಹಿರೋಶಿಮಾ ಮತ್ತು ನಾಗಸಾಕಿ ಬಾಂಬ್ಗಳ ಗಾತ್ರಕ್ಕೆ ಸಮನಾದ 10 ಕಿಲೋಮೀಟರ್ ಪರಮಾಣು ಬಾಂಬ್ ನೆಲದ ಸ್ಫೋಟ 2 ಮೈಲಿ ಅಂತ ಹೇಳಿದ್ರೆ 3.2 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಇರುವ ಸುಮಾರು 50% ಜನರನ್ನ ತಕ್ಷಣವೇ ಕೊಲ್ಲುತ್ತೆ. ಈಗ ಜನದಟ್ಟಣೆ ಮೊದಲಿಗಿಂತ ಹೆಚ್ಚಿರೋದ್ರಿಂದ ತಕ್ಷಣವೇ ಸಾಯುವ ಜನರ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು. ಈ 15 ಕಿಲೋಮೀಟರ್ ಪರಮಾಣು ಬಾಂಬ್ ಸ್ಫೋಟಗೊಂಡ್ರೆ ಅತಿ ಹೆಚ್ಚಿನ ತಾಪಮಾನದ ಬೆಂಕಿ ಸೆಕೆಂಡ್ನಲ್ಲೇ ಆವರಿಸಿ ಅಂತ ಹೇಳಿದ್ರೆ ಲಕ್ಷಾಂತರ ಡಿಗ್ರಿ ಸೆಲ್ಸಿಯಸ್ ಶಾಖ ಎಲ್ಲವನ್ನ ಅಸುನೀಗಿಸಬಹುದು. ದೂರದಲ್ಲಿರೋರಿಗೆ ತೀವ್ರತರವಾದ ಸುಟ್ಟ ಗಾಯ ಆಗಬಹುದು. ಶಕ್ತಿಶಾಲಿ ಸ್ಫೋಟದ ತರಂಗಗಳು ಗಾಯಗಳು ಮತ್ತು ಸಾವಿಗೆ ಕಾರಣವಾಗಬಹುದು. ಸ್ಫೋಟದ ಸಮಯದಲ್ಲಿ ಗಾಮಾ ಮತ್ತು ನ್ಯೂಟ್ರಾನ್ ವಿಕಿರಣ ಬಿಡುಗಡೆಯಾಗುತ್ತೆ. ಬದುಕುಳಿದವರಲ್ಲಿ ಇದು ವಿಕಿರಣ ಕಾಯಿಲೆಯಂತಹ ತಕ್ಷಣದ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸ್ಫೋಟವೇ ತಕ್ಷಣದ 1.6 ಲಕ್ಷದಿಂದ 8.6 ಲಕ್ಷ ಸಾವುಗಳಿಗೂ ಕಾರಣ ಆಗಬಹುದು. ಗಾಯ, ಶಾಕ್, ಕಾಯಿಲೆಗಳಿಂದ ಸಾಯುವವರ ಪ್ರಮಾಣ ಇದರ 2ರಷ್ಟು ಇರಬಹುದು. ಲಾಹೋರ್ನಲ್ಲಿಯೂ ಅದೇ ಸಂಖ್ಯೆಯ ಸಾವುಗಳು ಸಂಭವಿಸಬಹುದು. ಪರಮಾಣು ಬಾಂಬ್ನ ಗಾತ್ರ ಇನ್ನಷ್ಟು ದೊಡ್ಡದಾಗಿದ್ರೆ ಮತ್ತು ಅದರ ಸಾಮರ್ಥ್ಯ ಹೆಚ್ಚಿದ್ರೆ ಲಾಹೋರ್ ನಗರವನ್ನೇ ಅದು ನಾಶಪಡಿಸಬಹುದು. ಇದು ಲಾಹೋರ್ಗೆ ಮಾತ್ರ ಅಲ್ಲದೆ ಲಾಹೋರ್ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಸಾಕಷ್ಟು ಹಾನಿಯನ್ನ ಉಂಟು ಮಾಡಬಹುದು. ಬರೀ ಲಾಹೋರ್ ಮೇಲೆ ಪರಮಾಣು ಬಾಂಬ್ ದಾಳಿ ಮಾಡಿದ್ರು ಇಡೀ ಪಾಕಿಸ್ತಾನ ಅದಕ್ಕೆ ಬೆಲೆ ತೆರಬೇಕಾಗತ್ತೆ. ಗಾಳಿಯ ಗುಣಮಟ್ಟದಲ್ಲಿ ಭಾರೀ ಬದಲಾವಣೆ ಉಂಟಾಗುತ್ತೆ. ಎಲ್ಲ ಬಗೆಯ ವಿಕಿರಣಗಳು ಹರಡುತ್ತೆ. ಚರ್ಮ ರೋಗದಿಂದ ಹಿಡಿದು ಕ್ಯಾನ್ಸರ್ಗೆ ಹಲವು ರೋಗಗಳು ವಿಕಿರಣಶೀಲತೆಯಿಂದ ಕಾಣಿಸಿಕೊಳ್ಳುತ್ತೆ. ಉರಿಯೂತ ಮತ್ತು ಫಲವತ್ತತೆಯಲ್ಲಿ ಇಳಿಕೆ ದೀರ್ಘಾವಧಿಯಲ್ಲಿ ಕಂಡುಬರುತ್ತೆ. ಇದರ ದುಷ್ಪರಿಣಾಮಗಳು ಸುಮಾರು 10,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾಣಿಸ್ಕೊಳ್ಬಹುದು. ಅಂದ್ರೆ ಇದರ ಪರಿಣಾಮ ಪಂಜಾಬ್, ಕಾಶ್ಮೀರಗಳಿಗೂ ಆಗಬಹುದು. ಪರಮಾಣು ಯುದ್ಧದ ಸಮಯದಲ್ಲಿ ವಾತಾವರಣಕ್ಕೆ ಹೋದ ಬೂದಿ ಮತ್ತು ಮಸಿ ಆಕಾಶವನ್ನ ಕವಿದು ಸೂರ್ಯನ ಶಾಖವನ್ನ ನೆಲಕ್ಕೆ ಬೀಳದಂತೆ ತಡೆಗಟ್ಟಿ ಹವಾಮಾನ ಇದ್ದಕ್ಕಿದ್ದಂತೆ ತಂಪಾಗುವ ಗಂಭೀರ ಪರಿಣಾಮವನ್ನು ಬೀರಬಹುದು. ಇಂತಹ ಹಲವು ಸ್ಫೋಟಗಳು ಆದರೆ ಜಾಗತಿಕ ತಾಪಮಾನವೇ ಹಿಮಯುಗದ ತಾಪಮಾನದ ಕಡೆಗೆ ಸರಿಸಬಹುದು. ಇದು ಜಾಗತಿಕ ಕೃಷಿಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿ ಕೋಟ್ಯಾಂತರ ಜನ ಊಟಕ್ಕಿಲ್ಲದೆ ಸಾಯಬಹುದು. ಭಾರತೀಯ ಸೇನೆಯ ವೈಮಾನಿಕ ದಾಳಿಗೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿತ್ತು. ಉಗ್ರ ನೆಲೆಗಳು ತರಗೆಲೆಯಂತೆ ಉದುರಿ ಹೋಗುವಾಗ ಭಾರತದ ಮುಂದೆ ಮಂಡಿಯೂರೋದನ್ನ ಬಿಟ್ಟು ಆ ದೇಶಕ್ಕೆ ಬೇರೆ ಯಾವ ಆಯ್ಕೆಯೂ ಇರಲಿಲ್ಲ. ಪಾಕಿಸ್ತಾನದಲ್ಲಿ ಭಯಾನಕ ನಷ್ಟ ಉಂಟಾದ ಮೇಲೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು. ಆದರೆ ಕದನ ವಿರಾಮದ 3 ಗಂಟೆಯಲ್ಲಿ ಉಲ್ಲಂಘಿಸಿ ಮತ್ತೆ ಡ್ರೋನ್ಗಳ ಮೂಲಕ ದಾಳಿಗೆ ಯತ್ನಿಸಿದೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಿಗೂ ಪಾಕಿಸ್ತಾನ ಬಿಡಿಗಾಸಿನ ಬೆಲೆ ಇಲ್ಲದಂತೆ ಮಾಡಿದೆ. ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಕಾಲು ಹಿಡಿದು ಕದನ ವಿರಾಮದ ಭಿಕ್ಷೆ ಬೇಡಿದ ಪಾಕಿಸ್ತಾನ ಕದನ ವಿರಾಮ ಘೋಷಣೆಯಾದ 3 ಗಂಟೆಗೆ ತನ್ನ ನರಿ ಬುದ್ಧಿಯನ್ನ ತೋರಿಸ್ಬಿಟ್ಟಿದೆ. ಈ ಮೂಲಕ ಟ್ರಂಪ್ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಹರಾಜಿಗಿಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಪಾಕಿಸ್ತಾನದ ಪ್ರಧಾನಿ ಮಾತನ್ನೇ ಧಿಕ್ಕರಿಸಿರುವಂತ ಪಾಕಿಸ್ತಾನ ಸೇನೆ ಮತ್ತೆ ಭಾರತದ ಮೇಲೆ ದಾಳಿಯನ್ನ ಮಾಡಿದೆ. ನರಿ ಬುದ್ಧಿಯ ಪಾಕಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶದಿಂದ ಯುದ್ಧ ವಿರಾಮದ ಹೈಡ್ರಾಮಾ ಮಾಡಿದ್ದ ಪಾಕಿಸ್ತಾನ 3 ಗಂಟೆಗೆ ತನ್ನ ವರಸೆಯನ್ನ ಬದಲಿಸಿಬಿಟ್ಟಿದೆ. ಜಮ್ಮುವಿನ ಹಲವೆಡೆ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನ ಸೇನೆ ಮೊಂಡಾಟವನ್ನ ಮಾಡಿದೆ. ಭಾರತ ಮತ್ತು ಪಾಕ್ ಗಡಿಯ 11 ಪ್ರದೇಶಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ.
ಪಿಒಕೆಯ ವಿವಿಧ ಪ್ರದೇಶಗಳು ಸೇರಿದಂತೆ ಹಲವೆಡೆ ಡ್ರೋನ್ ದಾಳಿಗೆ ಮುಂದಾಗಿದೆ. LOCಯ 5ರಿಂದ 6 ಸ್ಥಳಗಳಲ್ಲಿ ಪಾಕಿಸ್ತಾನ ದಾಳಿಯನ್ನು ನಡೆಸಿದೆ. ಉಧಂಪುರ, ಅಖ್ನೂರ್, ನೌಶರಾ, ಪೂಂಚ್, ರಜೌರಿ, ಮೇಂದರಾ, ಜಮ್ಮು, ಸುಂದರ್ಬನಿ, ಆರ್ಎಸ್ಪುರ, ಅರ್ನೇಯ, ಕುತುವಾ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯಾದ ಜಾಗ ಇದು. ನಿರಂತರವಾಗಿ ದಾಳಿ ಮಾಡ್ತಾ ಇದ್ದ ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ 8 ಮಿಲಿಟರಿ ನೆಲೆಗಳ ಮೇಲೆ ನಿಖರ ದಾಳಿ ನಡೆಸಿ ಭಾರೀ ಹಾನಿ ಉಂಟು ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಪಾಕಿಸ್ತಾನ ಭಾರೀ ಶೆಲ್ ದಾಳಿಯನ್ನು ನಡೆಸಿತ್ತು. ಈ ಹಿನ್ನೆಲೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೈ ಅಲರ್ಟ್ ಆಗಿತ್ತು. ಭಾರತದ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ ಟಾರ್ಗೆಟ್ಗೆ ಪಾಕಿಸ್ತಾನ ಯತ್ನಿಸಿತ್ತು. ಶ್ರೀನಗರದಲ್ಲಿರುವ ಸೇನೆಯ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ಸ್ ಮೇಲಿನ ಅಟ್ಯಾಕ್ ಯತ್ನವನ್ನು ಭಾರತದ ವಾಯುಪಡೆ ವಿಫಲಗೊಳಿಸಿದೆ. ಪಾಕ್ ಸೈನಿಕರ ಗುಂಡಿನ ದಾಳಿಗೆ ಗುಂಡಿನ ದಾಳಿ ಮೂಲಕವೇ BSF ಯೋಧರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಅತ್ತ ಆಗಸದಲ್ಲಿ ಹಾರಿ ಬಂದ ಪಾಕ್ ಡ್ರೋನ್ಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಉಡಿಸ್ ಮಾಡಿದೆ. ಹಲವು ದಿನಗಳಿಂದ ಭಾರತದ ಮೇಲೆ ತೀವ್ರ ಸ್ವರೂಪದ ದಾಳಿ ನಡೆಸಿದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ನಮ್ಮ ಸೇನೆ ಉತ್ತರಿಸಿದೆ. ಅಲ್ಲದೆ ಭಾರತದ ಸೇನೆ ಮತ್ತು ವೆಪನ್ ಸಿಸ್ಟಮ್ ತಾಕತ್ತು ಮತ್ತೊಮ್ಮೆ ಸಾಬೀತಾಗಿದೆ.